ಗೈಸ್, ತುಂಬ ಜನ ಕೇಳ್ತಾ ಇದ್ರಿ ಫ್ರೀ ಎ ಪಿ ಕಿನ ಯಾವ ಥರ ಆಕ್ಸೆಸ್ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೋಸ್ಕರ. ಲಾಸ್ಟ್ ಒಂದು ಮಾತ್ರ ಮಿಸ್ ಮಾಡ್ಕೋಬೇಡಿ, ಬಿಕಾಸ್ ಅದೇ ಫಾಸ್ಟೆಸ್ಟ್. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಫಸ್ಟ್ ನಾವು ಎ ಪಿ ಕಿನ ಹೇಗೆ ತಗೊಳ್ಳೋದು ಅಂತ ನೋಡೋಣ. ಅದಾದ್ಮೇಲೆ ಅದು ವರ್ಕ್ ಆಗ್ತದೆ ನಿಲ್ವೋ ಅಂತ ಟೆಸ್ಟ್ ಕೂಡ ಮಾಡ್ಬಿಟ್ಟು ನೋಡೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಗೂಗಲ್ ಎ ಸ್ಟುಡಿಯೋ ಅಂತ. ನೀವು ಯಾವ್ದಾದ್ರು ಬ್ರೌಸರ್ ಓಪನ್ ಮಾಡ್ಬಿಟ್ಟು ಜಸ್ಟ್ AI.Google ಅಂತ ಸರ್ಚ್ ಮಾಡಿ. ಒನ್ಸ್ ಪೇಜ್ ನೋಡಾದ್ಮೇಲೆ ನೀವು ನಿಮ್ಮ ಅಕೌಂಟ್ ಇಂದ ಸೈನ್ ಇನ್ ಕೂಡ ಒನ್ಸ್ ನೀವು ಸೈನ್ ಇನ್ ಆದ್ಮೇಲೆ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡಲ್ಸ್ ಇನ್ ಗೂಗಲ್ ಸ್ಟುಡಿಯೋ ಅಂತ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಒಂದು ಎ ಪಿ ಕಿನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಕ್ಕೆ ಇದು ಶೋ ಆಗ್ತಾ ಇದೆ. ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ಜಸ್ಟ್ ಕ್ರಿಯೇಟ್ ಎ ಪಿ ಕಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂಡ್ ನಿಮ್ ಎ ಪಿ ಕಿಗೆ ಏನಾದ್ರು ಒಂದು ನೇಮ್ ಕೊಡಿ. ಫಾರ್ ಎಕ್ಸಾಂಪಲ್ ಟೆಸ್ಟ್ ಅಂತ. ಅಂಡ್ ನಿಮ್ಮ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಬಿಟ್ಟು ಕ್ರಿಯೇಟ್ ಕೀ ಅಂತ ಕೊಡಿ. ನಮ್ಮ ಎ ಪಿ ಐ ಕೀ ಕ್ರಿಯೇಟ್ ಆಗಿದೆ. ಇದು ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬಹುದು. ಫಾರ್ ಟೆಸ್ಟಿಂಗ್ ನಾವು N8N ಅಲ್ಲಿ ಈ ಎ ಪಿ ಐ ಕೀನ ಯೂಸ್ ಮಾಡ್ಬಿಟ್ಟು ನೋಡೋಣ ವರ್ಕ್ ಆಗ್ತಾ ಇದೆನೋ ಇಲ್ವೋ ಅಂತ. ಫಾರ್ ಟೆಸ್ಟಿಂಗ್ ಪರ್ಪಸ್ ನಾನು ಆಲ್ರೆಡಿ ಒಂದು ಎ ಏಜೆಂಟ್ ನ ಕ್ರಿಯೇಟ್ ಮಾಡಿದ್ದೀನಿ. ಇದು ಸಿಂಪಲ್ ಚಾಟ್ ಟ್ರಿಗರ್ ಇಂದ ವರ್ಕ್ ಆಗುತ್ತೆ. So ಇಲ್ಲಿ ನಾವು ನಮ್ಮ ಚಾಟ್ ಮಾಡೋದನ್ನ ಆಡ್ ಮಾಡ್ಕೋಬಹುದು. ಸೊ ಈ ಜಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ತುಂಬಾನೇ ಚಾಟ್ ಮಾಡಲ್ಸ್ ಕಾಣುತ್ತೆ. ಸೊ ನಾವು ಫಸ್ಟ್ ಗೂಗಲ್ ಒಂದು ಎಪಿಕೆ ತಗೊಂಡಿರೋದ್ರಿಂದ ಗೂಗಲ್ ಅಂತ ಸರ್ಚ್ ಮಾಡಿ. ಇಲ್ಲಿ ಗೂಗಲ್ ಜೆಮಿನಿ ಚಾಟ್ ಮಾಡೋದು ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡಿ. ಈ ಕ್ರೆಡೆನ್ಷಿಯಲ್ ಅನ್ನು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಕ್ರಿಯೇಟ್ ನ್ಯೂ ಕ್ರೆಡೆನ್ಷಿಯಲ್ ಅಂತ ಕೊಡಿ. ಇಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಎಪಿ ಕೀನ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಪಿ ಕೀ ಫೀಲ್ಡ್ ಅಲ್ಲಿ paste ಮಾಡಿ and click on save. ನೋಡಬಹುದು ಕನೆಕ್ಷನ್ ಟೆಸ್ಟೆಡ್ ಸಕ್ಸಸ್ಫುಲಿ ಅಂತ ನೋಟಿಫಿಕೇಶನ್ ಕೂಡ ಬರ್ತದೆ. ಇಲ್ಲಿ ತುಂಬಾನೇ ಮಾಡೆಲ್ಸ್ ಅವೈಲೇಬಲ್ ಇದೆ. ಸೊ ನೀವು ಯಾವ್ದು ಬೇಕಾದ್ರೂ ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಬೈ ಡಿಫಾಲ್ಟ್ ಬಿಟ್ಟಿರ್ತೇನೆ and let's test this. I'll simply say ನೋಡಬಹುದು ನಮ್ಮ ಎ ಮಾಡೆಲ್ ಇಂದ ನಮಗೆ ರೆಸ್ಪಾನ್ಸ್ ಕೂಡ ಬಂದಿದೆ. ಸೊ ನಾವು ಫ್ರೀ ಎಪಿಐ ಕೀ ವರ್ಕ್ ಆಗ್ತದೆ. ಸೆಕೆಂಡ್ ಒಂದು ಬಂದ್ಬಿಟ್ಟು ಓಪನ್ ರೌಟರ್ ಅಂತ. ನಿಮ್ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ಓಪನ್ ರೌಟರ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕೂಡ ನೀವು ಫ್ರೀ ಆಗಿ ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಂದು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ. ನೀವು ನಿಮ್ ಪ್ರೊಫೈಲ್ ಐಕಾನ್ ಮೇಲೆ ಓವರ್ ಮಾಡಿದ್ರೆ ನಿಮ್ಗೆ ಕೀಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ನಾನು ಆಲ್ರೆಡಿ ತುಂಬಾನೇ ಎಪಿ ಕೀನ ಆಲ್ರೆಡಿ ಜನರೇಟ್ ಮಾಡಿದ್ದೀನಿ. ನೀವು ಕೂಡ ಜನರೇಟ್ ಮಾಡ್ಬೇಕು ಅಂದ್ರೆ ಜಸ್ಟ್ ಕ್ರಿಯೇಟ್ ಎಪಿ ಕೀ ಅಂತ ಕ್ಲಿಕ್ ಮಾಡಿ ಅಂಡ್ ಇಲ್ಲಿ ಸೇಮ್ ನೇಮ್ ಕೊಡಿ ಅಂಡ್ ಎಕ್ಸ್ಪೈರೇಷನ್ ಅಂತ ನಮಗೆ ಅಂಡ್ ಕ್ಲಿಕ್ ಆನ್ ಜಸ್ಟ್ ಕ್ರಿಯೇಟ್. ನೋಡ್ಬೋದು ನಮ್ ಎಪಿ ಕೀ ಕ್ರಿಯೇಟ್ ಆಗಿದೆ. ನಾನು ಜಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳಿ. ಇದು ಕೂಡ ಟೆಸ್ಟ್ ಮಾಡೋಣ ನಮ್ಮ ವರ್ಕ್ ಫ್ಲೋ ಅಲ್ಲಿ. ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಈ ನೋಡ್ನ. ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಓಪನ್ ರೌಟರ್ ಸರ್ಚ್ ಮಾಡಿ. ನಮಗೆ ಓಪನ್ ರೌಟರ್ ಚಾಟ್ ಮಾಡೋದು ಬಂದಿದೆ. ಇಲ್ಲಿ ನಂದು ಕ್ರೆಡೆನ್ಷಿಯಲ್ ಆಲ್ರೆಡಿ ಆಡ್ ಆಗಿದೆ. ಸೊ ನಾನು ಜಸ್ಟ್ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಹೊಸದಾಗಿ ಕ್ರಿಯೇಟ್ ಮಾಡಿರೋ ಪೇಕಿಯಿಂದ ಆಡ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಷನ್ ಟೆಸ್ಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಒಂದು ಡ್ರಾಬ್ಯಾಕ್ ಏನಂದ್ರೆ ನೀವು ಎಲ್ಲಾ ಮಾಡೆಲ್ಸ್ ಕೂಡ ಸೆಲೆಕ್ಟ್ ಮಾಡಬೇಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು GPT 4.1 ಮಿನಿ ಅಂತ ಕೊಟ್ಬಿಟ್ಟು ವರ್ಕ್ ಫ್ಲೋ ಟೆಸ್ಟ್ ಆಗ್ತಿದೆ ಅಲ್ಲ ಅಂತ ನೋಡಿದ್ರೆ ಈ ತರ ಎಲ್ಲ ಬರುತ್ತೆ. ಸೊ ಓಪನ್ ಎ ಮಾಡೆಲ್ಸ್ ಫ್ರೀ ಆಗಿ ಯಾರು ಆಕ್ಸೆಸ್ ಮಾಡಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಆಕ್ಚುಲಿ ಫ್ರೀ ಆಗಿರೋ ಮಾಡೆಲ್ಸ್ ನ ಯೂಸ್ ಮಾಡಬೇಕು. ಸೊ ಫ್ರೀ ಆಗಿ ಯಾವ್ದಾಗಿದೆ ಅಂದ್ರೆ ಜೆಮಿನಿ ಅವ್ರದ್ದು ಇದೆ. ಆಲ್ ದಿಸ್ ಗೂಗಲ್ ಜೆಮಿನಿ ಅವ್ರದ್ದು ಫ್ರೀ ಆಗಿರುತ್ತೆ. ಅಂಡ್ ಫಾರ್ ಎಕ್ಸಾಂಪಲ್ ಡೀಪ್ ಸೀಕ್, ಡೀಪ್ ಸೀಕ್ deep seek R1 model and I'll just another message. ನೋಡಬಹುದು ಈ ಮಾಡೆಲ್ ತುಂಬಾನೇ ಸ್ಲೋ ಇದೆ, ಬಟ್ should work. Okay.
ರೆಸ್ಪಾನ್ಸ್ ಕೂಡ ಬಂದಿದೆ. ಸೊ ಈ API ಕೀ ಕೂಡ ವರ್ಕ್ ಆಗ್ತದೆ. ಬಟ್ ಫಾರ್ ಓನ್ಲಿ ಫ್ಯೂ ಮಾಡೆಲ್ಸ್, ಮೂಲದ್ದು ಜೆಮಿನಿ, DeepSeek ಅಂಡ್ ಮೆಟಾ ಅವ್ರದ್ದು ಲಾಮಾ ಮಾಡೆಲ್ಸ್, ಅದೆಲ್ಲ ಫ್ರೀ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಗ್ರಾಕ್ ಅಂತ. ಸೊ ನೀವು ಈ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ grok.com ಅಂತ ಸರ್ಚ್ ಮಾಡಿ. ಇಲ್ಲಿ ಕೂಡ ನೀವು ನಿಮ್ದು ಫ್ರೀ ಆಗಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಒನ್ಸ್ ನೀವು ಫ್ರೀ ಆಗಿ ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ಡೆವಲಪರ್ಸ್ ಅಂತ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ಹೋಗ್ಬಿಟ್ಟು ಫ್ರೀ API ಕೀ ಅಂತ ಕ್ಲಿಕ್ ಮಾಡಿ. ನೋಡ್ಬೋದು, ನಾನು ಆಲ್ರೆಡಿ ಒಂದು API ಕೀನ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ವಿಲ್ ಕ್ರಿಯೇಟ್ ಅನ್ನೋದು ಇಲ್ಲಿ ಕೂಡ ನಿಮ್ API ಕೀ ನೇಮ್ ಕೊಡಿ. ನಾನು ಕ್ಲಿಕ್ ಆನ್ ಸಬ್ಮಿಟ್. ಈ ನಿಮ್ API ಕೀನ ಕಾಪಿ ಮಾಡ್ಕೊಳ್ಳಿ ಅಂಡ್ ಕ್ಲಿಕ್ ಆನ್ ಡನ್. Again, ಹೋಗ್ಬಿಟ್ಟು ಈ ಚಾಟ್ ಡಿಲೀಟ್ ಮಾಡೋದು. ನ್ಯೂ ಮಾಡೆಲ್ ಬಂದ್ಬಿಟ್ಟು ಗ್ರಾಕ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಗ್ರಾಕ್ ಚಾಟ್ ಮಾಡೆಲ್ ಸೆಲೆಕ್ಟ್ ಮಾಡ್ಬೇಕು. ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ರೆಡೆನ್ಷಿಯಲ್ ಇದೆ, ಸೊ ಅದನ್ನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಆಡ್ ಒನ್. ಕೀನ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ನಿಮ್ಗೆ ತುಂಬಾನೇ ಮಾಡೆಲ್ಸ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಲಾಮಾ, ಯೂಟ್ಯೂಬ್ ಬಂದ್ಬಿಟ್ಟು ಮೆಟಾ ಅಂಡ್ ಗ್ರಾಕ್ ಮಾಡೆಲ್ ಕೂಡ ಅವೈಲೇಬಲ್ ಇದೆ. ಅಂಡ್ ವಿಸ್ಪರ್ ಇದ್ರಲ್ಲಿ ಕೂಡ ಕೆಲವೊಂದು ಪೇಡ್ ಇರುತ್ತೆ, ಸೊ ಅದು ವರ್ಕ್ ಆಗೋದಿಲ್ಲ. ಗ್ರಾಕ್ ಕಾಂಪೌಂಡ್ ಮಿನಿ ನೋಡ್ಬೋದು, ನಮ್ಗೆ ತುಂಬಾನೇ ಫಾಸ್ಟ್ ಆಗಿ ರೆಸ್ಪಾನ್ಸ್ ಬಂತು. ಸೊ ಇದಕ್ಕೆ ನಾನು ಹೇಳಿದ್ದು ಈ ಗ್ರಾಕ್ ಮಾಡೆಲ್ ತುಂಬಾನೇ ಫಾಸ್ಟ್ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ